ವಿಂಡ್ಸರ್ EV ರೈನ್ ಟೆಸ್ಟ್ ನಾವು ತಿರುಪತಿಗೆ ಹೋಗುವಾಗ ಮಾಡಿರುವುದು. ಈಗ 100% ಇದೆ ನೋಡಿ. ವೆಹಿಕಲ್ 460 ಕಿಲೋಮೀಟರ್ಸ್ ಓಡುತ್ತೆ ಅಂತ ತೋರಿಸ್ತಾ ಇದೆ. ಈ ವೆಹಿಕಲ್ ತಗೊಂಡು ನಾನು 1.5 ತಿಂಗಳಾಗಿದೆ. 4,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಕಂಫರ್ಟಬಲ್ ಆಗಿದೆ. ರೇಂಜು 400 ಕಿಲೋಮೀಟರ್ಸ್ ಬರುತ್ತೆ. ಈ ಸತಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ 100% ಚಾರ್ಜ್ ಆಗಿದೆ. ಇದು ನಾರ್ಮಲಲ್ಲಿ ಇಟ್ಕೊಂಡು ಓಡಿಸ್ತಾ ಇದ್ದೀನಿ. ರೀಜನ್ನ ನಾರ್ಮಲ್ ಮೋಡು, ನಾರ್ಮಲ್ ರೀಜನ್, ಮೀಡಿಯಮ್ ರೀಜನ್. ಈಗ ನಾವು ಬ್ರೇಕ್ ತಗೊತಾ ಇದ್ದೀವಿ ಮಾರ್ನಿಂಗ್ ಟಿಫನ್ಗೋಸ್ಕರ. ಈಗ ನನ್ನ ವೆಹಿಕಲಲ್ಲಿ %25 ಕಮ್ಮಿ ಆಗಿದೆ. 100 ಕಿಲೋಮೀಟರ್ಸ್ ವೆಹಿಕಲ್ ಓಡಿದೆ. ಸಸ್ಪೆನ್ಷನ್ನು ಇದು ಎಲ್ಲ ಭಾಳ ಚೆನ್ನಾಗಿದೆ. ಅಡಿಯಾರ್ ಆನಂದ್ ಭವನಲ್ಲಿ ತಿಂಡಿ ತಿನ್ನಲಿಕ್ಕೋಸ್ಕರ ನಿಲ್ಲಿಸಿದ್ದೇವೆ. ಹಾಗೂ ಇಲ್ಲಿ ಈ ಅಡಿಯಾರ್ ಆನಂದ್ ಭವನಲ್ಲಿ ತಿಂಡಿ ತಿಂದು ಮತ್ತೆ ಸ್ಟಾರ್ಟ್ ಮಾಡೋಣ. ನೋಡಿ ತೋರಿಸ್ತಾ ಇದ್ದೀನಿ. ಈಕೋ ಮೋಡು ಲೈಟ್ ರೇಂಜಲ್ಲಿ ಇಟ್ಕೊಂಡು ಓಡಿಸ್ತಾ ಇದ್ದೀನಿ. ಆಮೇಲೆ ಈ ಅಡಿಯಾರ್ ಆನಂದ್ ಭವನಲ್ಲಿ ಚಾರ್ಜರ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಚಾರ್ಜರ್ ಕೂಡ ಇದೆ. ಸ್ಟ್ಯಾಟಿಕ್ ಅವ್ರದ್ದು ಚಾರ್ಜರ್ ಇದೆ. ಚಾರ್ಜರ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಬೇಕು ಅಂದರೆ ಚಾರ್ಜ್ ಮಾಡೋರು ಮಾಡ್ಕೊಬೋದು. ಈಗ ಇಲ್ಲಿ ಚಾರ್ಜರ್ ಫೆಸಿಲಿಟಿ ಎಲ್ಲ ಸರಿ. ಈಗ ನೋಡಿ 75%, ಇನ್ನೂ 322 ಕಿಲೋಮೀಟ್ರ್ ಓಡುತ್ತೆ ಅಂತ ತೋರಿಸ್ತಾ ಇದೆ. 25%ಗೆ ನಾನು 100 ಕಿಲೋಮೀಟ್ರು ಕವರ್ ಮಾಡಿದ್ದೇನೆ. ಅಲ್ಲಿಗೆ ಪರ್ ಪರ್ಸೆಂಟ್ 4 ಕಿಲೋಮೀಟ್ರು ರನ್ ಆಗುತ್ತೆ. ಈ ವಿಂಡ್ಸರ್ EV 446 ಅಂತ ಹೇಳ್ತಾರೆ, ಬಟ್ 400 ಕಂಫರ್ಟಬಲ್ ಆಗಿ ಹೋಗ್ಬೋದು. ನೋಡಿ 100 ಕಿಲೋಮೀಟ್ರ್ ಓಡಿದೆ. ಈಗ ಹೊರಟ್ವಿ ಅಡಿಯಾರ್ ಆನಂದ್ ಭವನಿಂದ. ಮತ್ತು ಇನ್ನು 50%ಗೆ ರೇಂಜ್ ಇದನ್ನು ತೋರಿಸ್ತೀನಿ. ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ವೆಹಿಕಲಲ್ಲಿ ಭಾಳ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ರೋಡ್ ನಾಯ್ಸ್ ಇದೆ. ಮ್ಯೂಸಿಕ್ ಇದ್ದರೆ ಅದು ನಿಮಗೇನು ತೊಂದರೆ ಮಾಡಲ್ಲ. ನೋಡಿ, ಈಗ 59%ಗೆ 160 ಕಿಲೋಮೀಟ್ರ್ ಓಡಿದೆ. 200 ಈಗ 41%ಗೆ 162 ಕಿಲೋಮೀಟ್ರು ಓಡಿದೆ ವೆಹಿಕಲ್ಲು. ಇನ್ನು 250 ಕಿಲೋಮೀಟ್ರು ಓಡುತ್ತೆ ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಆಲ್ ತಿರುಪತಿ ಹತ್ತತ್ರ ಬಂದಿದ್ದೇವೆ.
ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನೋಡಿ 59% ಇದೆ. ಇನ್ನು 250 ಕಿಲೋಮೀಟ್ರ್ ಓಡುತ್ತೆ ಅಂತ ತೋರಿಸ್ತಾ ಇದೆ. ನಾವೀಗ 163 ಕಿಲೋಮೀಟರ್ಸ್ ಬಂದಿದ್ದೇವೆ. ನೋಡಿ ತಿರುಪತಿ ಇನ್ನು ಹೋಗ್ತಾ ಇದ್ದೀವಿ ಈಗ. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು. ನೋಡಿ 80-90 ಕಿಲೋಮೀಟರ್ ಓಡಿಸ್ತಾ ಇದ್ದೀನಿ. ನಾನು ಆ್ಯಾವ್ರೇಜ್ 80 ಕಿಲೋಮೀಟರ್ಸ್ ಆ್ಯಾವ್ರೇಜ್ ರನ್ ಮಾಡ್ತಾ ಇದ್ದೀನಿ. 100 ಮೇಲೆ ಕ್ರಾಸ್ ಮಾಡ್ತಾ ಇಲ್ಲ. 70 to 100 ಇನ್ ಬಿಟ್ವೀನ್ ವೆಹಿಕಲ್ನ ಡ್ರೈವ್ ಮಾಡ್ತಾ ಇದ್ದೀನಿ. ADAS ಎಲ್ಲ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. 55% ಇದೆ. ನೋಡಿ ಇನ್ನೂ 230 ಕಿಲೋಮೀಟ್ರು ತೋರಿಸ್ತಾ ಇದೆ. 234 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಾವೀಗ 180 ಕಿಲೋಮೀಟರ್ಸ್ ಕವರ್ ಮಾಡಿದ್ದೇನೆ. ಬ್ಯಾಂಗ್ಳೂರ್ ಟು ತಿರುಪತಿ ರೋಡು ಟೂ ಲೈನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈಗ. ಈಗ ನೋಡಿ 55%ಗೆ 212, 50%ಗೆ 212 ತೋರಿಸ್ತಾ ಇದೆ. ಕರೆಕ್ಟಾಗಿ 200 ಕಿಲೋಮೀಟರ್ಸ್ ಇಲ್ಲಿ ನಾನು ಕವರ್ ಮಾಡಿದ್ದೇನೆ. ಸೊ ಅಲ್ಲಿಗೆ ಪರ್ಸೆಂಟ್ 4 ಕಿಲೋಮೀಟ್ರು ರನ್ ಆಗುತ್ತೆ. ಆ್ಯಾವ್ರೇಜ್ 70 to 100 ಸ್ಪೀಡಲ್ಲಿ ಓಡಿಸಿದ್ರೆ. ಮೋಡ್ಸು ಲೈಟ್ ಮೋಡಲ್ಲಿ ಇಟ್ಕೊಂಡಿದ್ದೀನಿ. ರೀಜನ್ ಲೈಟ್ ಇಟ್ಟಿದ್ದೀನಿ. ಈಕೋದಲ್ಲಿ ರನ್ ಮಾಡ್ತಾಯಿದ್ದೀನಿ. ನೋಡಿ 50%ಗೆ 211 ಕಿಲೋಮೀಟ್ರ್ ಇನ್ನೂ ಇದೆ. ಕಾರ್ಡ್ ನೋಡಿ ರೀಜನ್ನು ಈಕೋ ಪ್ಲಸ್ ಲೈಟ್ ರೀಜನ್ ಮೋಡಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಹೈವೇಗಳಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಆ ರೇಂಜ್ ಕಟ್ ಆಫ್ ಆಗುತ್ತೆ ಎಕ್ಸಲೇಟ್ರ್ ಬಿಟ್ಟರೆ. ಅದಕ್ಕೆ ಹಂಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ನೀವು ಇದನ್ನು ರೀಜನ್ ಮೋಡ್ನ ಲಾಂಗ್ ಜರ್ನೀಸಲ್ಲಿ ಸ್ಪೀಡಿಗೆ ತಕ್ಕಂತೆ ಸೆಟ್ ಮಾಡ್ಕೊಬೋದು. ನೋಡಿ ತಿರುಪತಿಗೆ ಬಂದು ರೀಚ್ ಆಗಿದ್ದೇನೆ. ಸೊ ಪರ್ಸೆಂಟ್ 4 ಕಿಲೋಮೀಟ್ರ್ ಬರುತ್ತೆ ವಿಂಡ್ಸರ್. ಕಂಪ್ಯಾರಿಟಿವ್ಲಿ ಅದರ್ ವೆಹಿಕಲ್ಸ್ಗೆ ರೇಂಜು ಕಂಫರ್ಟಬಲಾಗಿ ಬರುತ್ತೆ. ಸಿಟಿ 380 ಕಿಲೋಮೀಟರ್ಸ್ ನೀವು ಯಾವುದೇ ಥರ ಓಡಿಸಿದ್ರು 380 ಕಿಲೋಮೀಟ್ರ್ ಕಂಫರ್ಟಬಲಾಗಿ ಓಡಿಸ್ಬೋದು. ಈ ವೆಹಿಕಲ್ ಕಂಫರ್ಟಬಲಾಗಿ ಒಳಗೆ ಇಂಟೀರಿಯರ್ ಬೇಜ್ ಕಲರ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೋಡಿ ತಿರುಪತಿಗೆ ಬಂದು ರೀಚ್ ಆಗಿದ್ದಾರೆ. ತಿರುಪತಿ ದೇವಸ್ಥಾನದ ಮೆಟ್ಲು ಸ್ಟಾರ್ಟಿಂಗು. ನಮ್ಮ ವಿಂಡ್ಸರ್ ಹೊಸ ಕಾರಲ್ಲಿ ಮೊದಲನೇ ಟ್ರಿಪ್ ಆಗಿರುವ ತಿರುಪತಿ ಜರ್ನಿ. ಈಗ ಫ್ರೆಶ್ ಆಗಲಿಕ್ಕೆ ನಾವು ರೂಮ್ಗೆ ಹೋಗ್ತಾ ಇದ್ದೇವೆ. ರೂಮ್ಗೆ ಹೋಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಹಾಗೂ ಇದರಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.